ಮನಿ ಲೈನ್ ಇದ್ದರೆ ಅವರು ರಿಚ್ ಆಗಿರ್ತಾರೆ. ಅಂದರೆ ಹಣಕಾಸಿನ ವ್ಯವಸ್ಥೆಯ ಲೈನು ಅಂದರೆ ಆ ರೇಖೆ ನಿಮ್ಮ ಹಸ್ತದಲ್ಲಿದ್ದರೆ, ಆಯಕ್ಕೆ ಇರುವ ಹಸ್ತ ಯಾರಿಗಿದೆಯೋ ಅಂಥವರೆಲ್ಲರೂ ರಿಚ್ ಆಗ್ತಾರೆ, ಸಾಹುಕಾರ ಆಗ್ತಾರೆ, ಹಣವಂತರಾಗುತ್ತಾರೆ ಎಂಬುದು ತಿಳಿದು ಬಂದಂತಹ ವಿಷಯಗಳು. ಅಂದರೆ ಹಣ 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 ದುಡಿಯಲು ನಿಮಗೆ ಇರುವಂತಹ ದಾರಿಯನ್ನು ತೋರಿಸುವಂತಹ ಚಿಹ್ನೆ ಅಂದರೆ ಮನಿ ಲ್ಯಾಂಡ್. ಅದೇ ಹಣವಂತರಾಗುವಂತಹ ಮೊದಲ ಸೂಚನೆ. ಹಣವಂತರಾಗುವುದಂತ ಸುಲಭನಾ? ಹಣವಂತರಾಗುವುದು, ಆದರೆ ಹಣವಂತರಾಗುವುದು ಹೇಗೆ ಎಂಬುದನ್ನು ತಿಳ್ಕೋಬೇಕಲ್ಲ. ಅದಕ್ಕೆ ಕೆಲವು ಟಿಪ್ಸನ್ನು ಇದರ ಕೊನೆಯಲ್ಲಿ ಹೇಳಲಾಗುತ್ತದೆ. ಅಂದರೆ ಹಣ ಮಾಡುವುದಂದರೆ ಸುಲಭವಾದರೂ ಅದನ್ನು ಉಳಿಸಿ ಬೆಳೆಸಬೇಕಾದರೆ ಏನು ಮಾಡಬೇಕು, ಅದಕ್ಕೆ ಬೇಕಾದಂತಹ ಕೆಲವು ಪಾಯಿಂಟ್ಗಳನ್ನು ಇಂದಿನ ಈ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳುತ್ತೆ. ಆದ್ದರಿಂದ ಈ ಕಾರ್ಯಕ್ರಮ ಎಲ್ಲ ನೋಡಬೇಕು. ಪೂರ್ತಿ ನೋಡಿದಾಗಲೇ ನಿಮಗೆ ಮನಿ ಲೈನು ಮತ್ತು ಅದರಿಂದ ಆಗುವ ಹಣ ಬರುವಂತಹ ದಾರಿಯ ಬಗ್ಗೆ ತಿಳಿಯಲು ಸಾಧ್ಯ. ಹಣ ಬರುವ ದಾರಿಗಳ ಬಗ್ಗೆ ತಿಳಿಯಲು ನಮಗೆ ಸಾಧ್ಯವಾಗಬೇಕಾದ್ರೆ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಬೇಕು. ಈ ವಿಷಯಗಳನ್ನು ವಿವರಿಸುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡುವ ವಿಷಯ ಎಂದರೆ ಈ ಮನಿ ಲೈನ್. ಈ ಮನಿ ಲೈನ್ ಅಂದ್ರೆ ಏನು? ಹಣಕಾಸಿನ ಚಿಹ್ನೆ, ಹಣಕಾಸು ಬರುವ ಸೂಚನೆ. ಆದರೆ ಹಣಕಾಸು ಬರಬೇಕಾದ್ರೆ ನಾವು ಯಾವ ರೀತಿ ಪ್ರಯತ್ನ ಮಾಡಬೇಕು, ಯಾವ ರೀತಿ ನಾವು ಆ ಕೆಲಸಗಳನ್ನ ಮಾಡಿದಾಗ ಮಾತ್ರ ನಮಗೆ ಹಣ ಬರುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದಾಗ ಜೀವನದಲ್ಲಿ ಹಣ ದುಡಿಯುವುದು ಅಂತ ಕಷ್ಟವಲ್ಲ ಎಂದು ಎಲ್ಲರಿಗೂ ತಿಳಿಯುತ್ತದೆ. ಎಷ್ಟೋ ಜನಗಳು ಈ ರೀತಿ ಹಣ ಮಾಡಬೇಕು ಅದೊಂದೇ ಯೋಚನೆ ಇಟ್ಟುಕೊಂಡಿರ್ತಾರೆ. ಆದರೆ ಹಣ ಮಾಡುವುದು ಹೇಗೆ ಎಂಬುದನ್ನು, ಅದಕ್ಕೆ ಮಾಡಬೇಕಾದ ಕೆಲಸ ಏನು, ನಾವು ಯಾವ ರೀತಿ ಜೀವನದಲ್ಲಿ ಹಣವನ್ನು ಸಂಪಾದನೆ ಮಾಡಬಹುದು ಎಂಬುದನ್ನು ತಿಳಿಯೋದಿಲ್ಲ. ಆದ್ದರಿಂದ ಅಂಥವರಿಗೆ ನಾವು ಇದರಲ್ಲಿ ಹೇಳಿರುವಂಥ ಕೆಲವು ಟಿಪ್ಸು ಉಪಯೋಗಕ್ಕೆ ಬರುತ್ತೆ. ಅದಕ್ಕಿಂತ ಮೊದಲು ಹಣಕಾಸು ಬರುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಅಭಿವೃದ್ಧಿಯಾಗಬಹುದು, ಯಶಸ್ವಿಯಾಗಬಹುದು. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ವಿಚಾರಗಳು ಸಾಮಾನ್ಯವಾಗಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗೆ ಮಾತ್ರ. ಬೇರೆಯವರು ನೋಡುವುದರಿಂದ ಉಪಯೋಗ ಇರೋದಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಯಾಕಂದರೆ ಕೆಲವರಿಗೆ ಕೆಲವು ವಿಚಾರ ಕಂಡ್ರೆ ವಾದ ಮಾಡುವುದು, ತರ್ಕ ಮಾಡುವುದು ಹೆಚ್ಚಾಗಿರುತ್ತದೆ. ಆದರೆ ಉಪಯೋಗ ಪಡಿಬೇಕೆನ್ನುವರು ಇದನ್ನು ಕೇಳಿ ತಿಳಿದುಕೊಂಡು ಅದನ್ನು ನೋಡಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಆದುದರಿಂದ ಯಾರಿಗೆ ತಮ್ಮ ಭವಿಷ್ಯ ಗೊತ್ತಾಗಬೇಕು, ಭವಿಷ್ಯ ತಿಳಿಯಬೇಕು ಎಂಬ ಆಸಕ್ತಿ ಇದೆಯೋ ಅವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕೆಂದಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು, ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯಬಹುದು, ಅದನ್ನು ಬರುವ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಎಂಬುದನ್ನೆಲ್ಲವನ್ನು ತಿಳಿಸುತ್ತೇವೆ. ಆಸಕ್ತಿ ಇರುವವರು ಈ ನಂಬರಿಗೆ ಮೆಸೇಜ್ ಕಳಿಸಬಹುದು. ಈಗ ನಾನು ವಿಷಯ ಏನೆಂದರೆ, ಇಂದು ಹಣ ಬರುವಂತಹ ಕೆಲವು ರೇಖೆಗಳ ಬಗ್ಗೆ ಅಥವಾ ಚಿಹ್ನೆಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಅದಾದ ಮೇಲೆ ಈ ಹಣವನ್ನು ಗಳಿಸುವುದು ಅಥವಾ ಯಶಸ್ಸನ್ನು ಆಗುವುದು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ಆ ಟಿಪ್ಸನ್ನು ನೀವು ಕೇಳಿದರೆ ಒಳ್ಳೆಯದು. ಈಗ ನೋಡಿ, ಹಣ ದುಡಿತೀರೋ ಇಲ್ಲವೋ
ಎಂಬುದನ್ನ ನಾವು ಹೃದಯ ರೇಖೆ ನೋಡಿದಾಗಲೇ ತಿಳಿಯಬಹುದು. ಈಗ ನೋಡಿ, ಹೀಗೆ ಸೂರ್ಯರೇಖೆ ಅಥವಾ ಇಲ್ಲಿ ಹೀಗೆ ಹೀಗೆ ಇದು ಹೃದಯ ರೇಖೆ. ಹೃದಯ ರೇಖೆಯಿಂದ ಈ ರೀತಿಯ ರೇಖೆಗಳು ಮೇಲ್ಮುಖವಾಗಿದ್ದಾಗ, ಅಂದರೆ ಬುಧ ಪರ್ವಕ್ಕಾಗಿರ್ಬೋದು ಅಥವಾ ಸೂರ್ಯ ಪರ್ವಕ್ಕಾಗಿರ್ಬೋದು, ಈ ರೀತಿಯ ರೇಖೆಗಳು ಮೇಲ್ಮುಖವಾಗಿದ್ದರೆ ಇವರು ಹಣ ಸಂಪಾದನೆ ಮಾಡುವ ಅದೃಷ್ಟವಂತರು. ಇವರು ಮಾಡುವ ಕೆಲಸದಿಂದ, ಇವರ ಶ್ರಮದಿಂದ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂದು ಹೇಳಬಹುದು. ಸೂರ್ಯರೇಖೆಯಲ್ಲಿ ಇದು ಉತ್ತಮ, ಸೂರ್ಯರೇಖೆಯೂ ಉತ್ತಮವಾಗಿದ್ದರೆ ಸೂರ್ಯರೇಖೆಯು ಉತ್ತಮವಾಗಿ ರೇಖೆಗಳಿದ್ದರೆ ಅವರು ಕೀರ್ತಿವಂತರಾಗುತ್ತಾರೆ, ಅಥವಾ ಅವರು ಉತ್ತಮ ಕೀರ್ತಿವಂತರಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಅದೃಷ್ಟವಂತರೆಂದು ನಾವು ಹೇಳಬಹುದು. ಹೀಗೆ ನಾವು ಯಾವ ರೀತಿ ಈ ರೇಖೆ ಎಲ್ಲಿದ್ದಾಗ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಂಡವರೇ. ಅಂದರೆ ಸೂರ್ಯ ಪರ್ವ ಅಥವಾ ಬುಧ ಪರ್ವದಲ್ಲಿ ಹೃದಯ ರೇಖೆಯಿಂದ ಮೇಲ್ಮುಖವಾಗಿ ಬಂದಂತಹ ರೇಖೆಗಳಿದ್ದಾಗ ಅವರು ಹಣವನ್ನ ಸಂಪಾದನೆ ಮಾಡುತ್ತಾರೆ. ಆದರೆ ಕೆಲವರ ಹಸ್ತದಲ್ಲಿ ಈ ರೇಖೆಗಳು ಹೀಗೆ ಡೊಂಕವಾಗಿರುವುದುಂಟು, ಹೀಗೆ ಡೊಂಕವಾಗಿರುವುದುಂಟು. ಹೀಗೆ ಡೊಂಕವಾಗಿದ್ದಾಗ ಈ ವ್ಯಕ್ತಿಗಳು ಕಷ್ಟಪಟ್ಟರೆ ಹಣ ಸಂಪಾದನೆಯಾಗುತ್ತದೆ. ಹೆಚ್ಚಿನ ಶ್ರಮ ಪಟ್ಟರೆ ಮಾತ್ರ ಇವರಿಗೆ ಹಣ ಸಂಪಾದನೆಯಾಗುವಂತಹ ಸಾಧ್ಯತೆ ಇದೆ ಎಂಬ ಸೂಚನೆ ಇದಾಗಿದೆ. ಹಣ ಸಂಪಾದನೆ ಮಾಡಬಹುದು, ಆದರೆ ಅವರು ಹೆಚ್ಚಿನ ಶ್ರಮವನ್ನ ಹಾಕಬೇಕಾಗುತ್ತದೆ. ಆದರೆ ಹಣ ಸಂಪಾದನೆ ಮಾಡಿದರೂ ಸಹ ಅದನ್ನು ಅವರು ಕಳೆದುಕೊಳ್ಳುತ್ತಾರೆ. ಅಂದರೆ ಶ್ರಮಪಟ್ಟ ಫಲವನ್ನು ಅನುಭವಿಸುವುದು ಕಷ್ಟವಾಗುತ್ತಾರೆ. ಅಂದರೆ ಶ್ರಮಪಟ್ಟ ಕೆಲಸವನ್ನ ಫಲವನ್ನ ಅನುಭವಿಸಲು ಅವರಿಗೆ ಕಷ್ಟವಾಗುತ್ತದೆ. ಆದರೂ ಸಹ ಅವರು ಎಚ್ಚರಿಕೆಯಿಂದ ಹಣವನ್ನು ಉಳಿಸುವಂತಹ ಟ್ರಿಕ್ ಅನ್ನು ತಿಳಿದುಕೊಂಡಿದ್ದರೆ ಅವರು ಶ್ರೀಮಂತರಾಗುತ್ತಾರೆ. ಏನಾಯ್ತು? ಇಂತಹ ಡೊಂಕಾದ ರೇಖೆಗಳಿದ್ದಾಗ ಅವರು ಶ್ರಮ ಪಟ್ಟರೆ ಹಣ ಸಂಪಾದನೆ ಮಾಡಬಹುದು, ಆದರೆ ಶ್ರಮಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಉಳಿಸಿಕೊಳ್ಳುವುದು ಕಷ್ಟ. ಆದುದರಿಂದ ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಉಳಿಸಿ ಬೆಳೆಸುವ ರೀತಿಯನ್ನು ತಿಳಿದುಕೊಂಡಾಗ ಅವರು ಶ್ರೀಮಂತರಾಗುತ್ತಾರೆ ಎಂಬುದರ ಸೂಚನೆ. ಈಗ ನಾವು ಈ ರೀತಿಯಲ್ಲಿ ವಿಚಾರಗಳನ್ನು ತಿಳಿದುಕೊಂಡು, ಹಾಗೆ ನೋಡಿ, ಈಗ ಸೂರ್ಯರೇಖೆ, ನಾನು ಆಗಲೇ ಹೇಳಿದೆ ಸೂರ್ಯರೇಖೆ, ಇದು ಸೂರ್ಯರೇಖೆ. ಈ ಸೂರ್ಯರೇಖೆ ಇದು ಚೆನ್ನಾಗಿದ್ದು ಇಲ್ಲಿಂದ ಒಂದು ರೇಖೆ ಬುಧ ಪರ್ವಕ್ಕೆ ಹೋಗಿರುವುದು, ಇಲ್ಲಿಂದ ಒಂದು ರೇಖೆ ಬುಧ ಪರ್ವಕ್ಕೆ ಹೋಗಿರುವುದು. ಸೂರ್ಯರೇಖೆಯಿಂದ ಒಂದು ರೇಖೆ ಬುಧ ಪರ್ವಕ್ಕೆ ಹೋಗಿದ್ದರೆ ಹಣ ಸಂಪಾದನೆ ಮಾಡುವಂತಹ ಭಾಗ್ಯವಂತರು ಇವರು. ಹಣ ಸಂಪಾದನೆಯನ್ನ ಮಾಡುವಂತಹ ಭಾಗ್ಯವಂತರು. ಹಾಗೆಯೇ ಖ್ಯಾತಿಯನ್ನು ಪಡೆಯುತ್ತಾರೆ. ಆದರೆ ಈ ರೇಖೆ ಹೀಗಿದ್ದಾಗ, ಈ ರೇಖೆ ನೋಡಿ, ಈ ರೇಖೆ ಹಿಂಗಿದ್ದಾಗ ಅವರು ಖ್ಯಾತಿಯನ್ನು ಪಡೆಯುತ್ತಾರೆ. ಹೀಗಿದ್ದಾಗ ನೋಡಿ ಎಂತರ ಬರುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಗೆ, ಹೀಗಿದ್ದಾಗ ಈ ರೀತಿಯಾಗಿದ್ದಾಗ ಅವರಿಗೆ ಅನಿರೀಕ್ಷಿತವಾಗಿ ಧನಲಾಭವಾಗುವುದು. ಅವರು ಅನ್ಕೊಂಡಿರೋದಿಲ್ಲ, ಅಂತಹ ಟೈಮಲ್ಲಿ ಅವರಿಗೆ ಅನಿರೀಕ್ಷಿತವಾಗಿ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ ಎಂಬುದನ್ನ ತಿಳಿಯಬಹುದು. ಧನಲಾಭ ಹಾಗೂ ಇವರಿಗೆ ಹೆಸರು, ಕೀರ್ತಿ, ಖ್ಯಾತಿ ಎಲ್ಲವೂ ತಾನಾಗೆ ಬಂದು ಒದಗಲಿದೆ. ಇವರು ಇದನ್ನೆಲ್ಲವನ್ನ ಮಾಡುವ ಜೊತೆಗೆ ಪಾರ್ಟ್ ಟೈಮ್ ಆಗಿ ಇವರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಈಗ ಸಮಾಜ ಸೇವೆಯಲ್ಲಿ ಮಾಡುವುದರಿಂದ ಅವರು ಹೆಚ್ಚಿನ ಜನಪ್ರಿಯ ವ್ಯಕ್ತಿಯಾಗಿ ಜೀವನದಲ್ಲಿ ಯಶಸ್ಸನ್ನ ಗಳಿಸುತ್ತಾರೆ. ಈ ರೀತಿ ಇದ್ದಾಗ ಇನ್ನೊಂದು ವಿಚಾರ ಇದರಲ್ಲಿ, ಈಗ ನೋಡಿ, ಈಗ ಇದು ಸೂರ್ಯರೇಖೆ. ಈ ಸೂರ್ಯರೇಖೆ ಹೀಗಿರ್ಬೋದು, ಅದಕ್ಕೆ ಮತ್ತೊಂದು ಈ ರೀತಿಯ ಗೆರೆಗಳು ಬಂದಿದ್ದರೆ, ಈ ರೀತಿ ಅಡ್ಡಗೆರೆಗಳು ಬಂದಿದ್ರೆ, ಇಲ್ಲಾದ್ರೂ ಅಷ್ಟೇ ಈ ರೀತಿಯ ಅಡ್ಡಗೆರೆಗಳು ಬಂದಿದ್ದರೆ
ಇವರು ಇವರು ಮಾಡಿದ ಹಣವನ್ನ ಮೋಸದಿಂದ ಕಳೆದುಕೊಳ್ಳುವಂತಹ ಸೂಚನೆ ಇದಾಗಿದೆ. ಅಂದರೆ ಈ ರೀತಿ ಅಡ್ಡರೇಖೆಗಳು ಒಳ್ಳೆಯ ರೇಖೆಯಾದರೂ ಅವರು ಮೋಸದಿಂದ ಹಣವನ್ನು ಕಳೆದುಕೊಳ್ಳುವಂತಹ ಭಾಗ್ಯಹೀನರಾಗಿರುತ್ತಾರೆ. ಹಾಗೆಯೇ ಇವರು 40 ವರ್ಷದ ಮೇಲೆ 40 ವಯಸ್ಸಾದ ಮೇಲೆ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂದು ಹೇಳಬಹುದು. ಆದರೆ ಇವರು ಅದಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಹೆಚ್ಚಿನ ಶ್ರಮವನ್ನ ಪಡಬೇಕಾಗುತ್ತದೆ. ಹೆಚ್ಚಿನ ಶ್ರಮ ಪಟ್ಟಾಗ ಮಾತ್ರ ಇವರಿಗೆ ಹಣ ಸಂಪಾದನೆ ಆಗುತ್ತದೆ. ಹಾಗೆ ನೋಡಿ, ಮನಿ ಟ್ರಯಾಂಗಲ್ ನಿಮ್ಗೆ ಗೊತ್ತಿದೆ. ಮನಿ ಟ್ರಯಾಂಗಲ್ ಅದರಿಂದನೂ ಹಣ ಸಂಪಾದನೆ ಮಾಡುವಂತಹ ಸೂಚನೆ. ಅದರ ನೋಡಿ, ಮನಿ ಟ್ರಯಾಂಗಲ್ ನಿಮ್ಗೆ ಗೊತ್ತಿದೆ ಹೇಗೆ ಅಂತ, ಅದು ಹೇಳಿದ್ದೀನಿ ಇದಕ್ಕಿಂತ ಮೊದಲು. ಅದರಿಂದ ಈಗ ಅದರ ಬಗ್ಗೆ ವಿವರಣೆ ಕೊಡುವುದಿಲ್ಲ. ಅಂದರೆ ಇದಕ್ಕೆ ಮೊದಲು ಮನಿ ಟ್ರಯಾಂಗಲ್ನಿಂದಲೂ ಹಣ ಸಂಪಾದನೆ ಮಾಡುತ್ತಾರೆ. ಈಗ ನೋಡಿ, ಇದು ನಮ್ಮ ಈಗ ಒಂದು ರೇಖೆ, ಅಂದರೆ ಜ್ಞಾನ ರೇಖೆಯಿಂದ ಒಂದು ರೇಖೆ ಬುಧ ಪರ್ವಕ್ಕೆ ಹೋಗಿರುವುದು. ಜ್ಞಾನ ರೇಖೆಯಿಂದ ಬುಧ ಪರ್ವಕ್ಕೆ ಒಂದು ರೇಖೆ ಹೋಗಿದ್ದರೆ ಇವರು ವ್ಯಾಪಾರ ವ್ಯವಹಾರ ಅಂದರೆ ಬಿಸಿನೆಸ್ ಇಂದ ಯಶಸ್ವಿಯಾಗಿ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ. ಶುಕ್ರ ಪರ್ವದಲ್ಲಿ ಈಗ ಚಾಪೆಯ ಗುರುತು ಮೊನ್ನೆ ಹೇಳಿದ್ದೆ, ಇದು ಹಿಂಗೆ ಚಾಪೆಯ ಗುರುತು ಇದ್ದರೆ ಮಧ್ಯೆ ಸಾಕಿ ಗುರುತು ಇದ್ದರೆ ಈ ರೀತಿಯ ಇದ್ದರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡುತ್ತಾರೆ. ಹೆಚ್ಚಿನ ಹಣವನ್ನ ಇವರು ಜೀವನದಲ್ಲಿ ಸಂಪಾದನೆ ಮಾಡಿ ಯಶಸ್ವಿಯಾಗುತ್ತಾರೆ. ಹೀಗೆ ಅಂದರೆ ಮನಿ ಲೈನ್ಸ್ ಚೆನ್ನಾಗಿದ್ದಾಗ, ಹೇಳಿದಂತಹ ಮನಿ ಲೈನ್ಸ್ ಚೆನ್ನಾಗಿದ್ದಾಗ ಹಣವನ್ನ ಗಳಿಸುವಂತಹ ಸೂಚನೆಯಾಗಿದೆ. ಆದರೆ ನಾನು ಹಣವನ್ನು ಗಳಿಸಬೇಕು, ಏನು ಮಾಡಲಿ ಅಂತ ನಿಮಗೆ ಗೊತ್ತೇ ಇರಲ್ಲ. ಏನು ಮಾಡೋದು? ಅದಕ್ಕೆ ಹೇಳೋದು, ನಮಗೆ ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಜೀವನದಲ್ಲಿ ಕೆಲವು ಟಿಪ್ಸು, ಅಂದರೆ ನಾವು ಹಣ ಮಾಡುವುದು ಹೇಗೆ, ನಮಗೆ ಇರಬೇಕಾಗಿದ್ದೇನು, ಕೆಲಸ ಮಾಡೋಕ್ಕೆ ಶ್ರಮ ಮಾಡೋಕ್ಕೆ ಶಕ್ತಿ ಬೇಕು. ಎಲ್ಲರೂ ನಾನು ಶಕ್ತಿವಂತ ಆಗಿರಲಿ ಅಂತ ವ್ಯಾಯಾಮ ಮಾಡ್ತಾರೆ, ಅದು ಮಾಡ್ತಾರೆ. ಆದರೆ ಅದು ರೆಗ್ಯುಲರ್ ಆಗಿರಲ್ಲ. ಅವರಿಗೆ ಆಲಸ್ಯ ಅಡ್ಡ ಬರುತ್ತದೆ. ಆಲಸ್ಯದಿಂದ ಅವರು ಆ ಕೆಲಸವನ್ನು ಮಾಡುವುದಿಲ್ಲ. ಅದಕ್ಕೆ ನಾವು ಬೇರೆಯವರು ಏನು ತಿಳ್ಕೊಳ್ತಾರೆ ಎಂಬ ನಾಚಿಕೆ ಇರುವವರು ಇರ್ತಾರೆ. ಆದ್ದರಿಂದ ನಾವು ರಸ್ತೆಯಲ್ಲಿ ಏನು ಮಾಡೋಕ್ಕಾಗಲ್ಲ, ವಾಕ್ ಹೋಗೋಕ್ಕಾಗಲ್ಲ, ನಾನು ನಡೆಯದೆ ಎಂಬಂಥ ಸಂಕೋಚ ಬರುತ್ತದೆ. ನನ್ನ ಹತ್ರ ಬೇಕಾದಷ್ಟು ಮಾಡಬೇಕು, ಹಾಗೆ ಮಾಡಬೇಕು, ಈ ಐಡಿಯಾಗಳಿರುತ್ತೆ. ಅದನ್ನು ಮಾಡೋಕ್ಕೆ ಏನೋ ಸಂಕೋಚ. ಯಾಕಂದರೆ ಆ ಮನಸ್ಸು ನಮ್ಮನ್ನು ತಡೆಯುತ್ತದೆ, ಪ್ರೊಸೆಸ್ ಆಗೋದಿಲ್ಲ. ನಮ್ಮ ಶಕ್ತಿ, ನಮ್ಮಲ್ಲಿ ಶಿಸ್ತು ಇರುವುದಿಲ್ಲ. ಪ್ರಾಸೆಸ್ಸು ಮತ್ತು ಶಿಸ್ತು ಅದು ಎರಡು ಇರಬೇಕು. ಅಂದರೆ ನಮ್ಮ ಶಕ್ತಿಯನ್ನು ಬಳಸಿ ನಾವು ಅದನ್ನು ಪ್ರೊಸೆಸ್ ಮಾಡಬೇಕು. ಈಗ ನೋಡಿ, ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಯಾರಾದರೂ ನೋಡ್ತಾರೋ ಬರೀತಾರೋ ಇಲ್ಲ, ಅದನ್ನು ನಾನು ಆ ಬಗ್ಗೆ ಚಿಂತೆ ಮಾಡಲ್ಲ. ನಾನು ಮಾಡೋ ಕೆಲಸ ಮಾಡ್ತಾನೆ ಇರ್ತೀನಿ. ಅದು ಯಾರು ಟೀಕೆ ಮಾಡ್ತಾರೋ ಇಲ್ಲೋ ಅಂತ ಆ ಯೋಚನೆಯೇ ನಾನು ಮಾಡೋದಿಲ್ಲ. ನಾನು ಮಾಡೋ ಕೆಲಸ ಮಾಡ್ತಾನೆ ಇರ್ತೀನಿ. ನಾನು ಹೀಗೇನೆ ಮಾಡೋದು, ಬೇರೆಯವರು ಏನು ಬೇಕಾದ್ರೂ ತಿಳ್ಕೊಳ್ಳಿ ಎಂಬ ಮನಸ್ಥಿತಿ ಯಾರಿಗಿರುತ್ತೋ ಅವರು ಯಶಸ್ವಿಯಾಗುತ್ತಾರೆ, ಅವರು ಜೀವನದಲ್ಲಿ ಬೆಳೆಯುತ್ತಾರೆ. ಹಾಗೆ ಅವರು ಶಿಸ್ತಿನಿಂದ ಮಾಡಬೇಕು. ಒಂದು ದಿವಸ ಮಾಡೋದಲ್ಲ, ದಿವಸವೂ ಒಂದು ನಿಶ್ಚಿತವಾದ ಸಮಯದಲ್ಲಿ ತನ್ನ ಕೆಲಸಗಳನ್ನು ಯಾವಾಗ ಮಾಡಬೇಕು ಆ ಟೈಮಲ್ಲಿ ಮಾಡಬೇಕು. ಹಾಗೆ ಮಾಡ್ತಾ ಬಂದಾಗ ಆ ಕೆಲಸದಲ್ಲಿ ಅನುಭವ ಬರುತ್ತದೆ. ಅನುಭವ ಬಂದಂಗೆ ಮಾಗುತ್ತಾರೆ. ಕೆಲಸದಲ್ಲಿ ಮಾಗಿದ ಮೇಲೆ ಅದು ಹಣವಾಗಿ ಪರಿವರ್ತನೆ ಆಗುತ್ತದೆ. ಸೋಮಾರಿಗಳಿಗೆ ಯಾವತ್ತೂ ಹಣ ಬಂದು ಸೇರೋದಿಲ್ಲ. ಸೋಮಾರಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಹಣ ಬರೋದಿಲ್ಲ. ಅವರು ಜೀವನದಲ್ಲಿ ಯಶಸ್ವಿ ಆಗಲ್ಲ. ನಮ್ಮ ಶಕ್ತಿಯನ್ನು ನಾವು ಬಳಸಬೇಕು, ನಮ್ಮಲ್ಲಿರುವ ಪ್ರತಿಭೆಯನ್ನು ನಾವು ಬಳಸಬೇಕು. ನಮ್ಮಲ್ಲಿರುವಂತಹ ಈ ಆಲಸ್ಯವನ್ನು ಒದ್ದೋಡಿಸಬೇಕು. ಹಾಗೆ ನಾವು ಬೇರೆಯವರ ಮಾತಿಗೆ ಅಂಜದೆ ನಾವು ಮಾಡಬೇಕೆಂದಿರುವ ನಮ್ಮ ಪ್ರತಿಭೆಯನ್ನು ಬಳಸಿ, ನಮ್ಮ ಶಕ್ತಿಯನ್ನು ಬಳಸಿ ಯಾವ ಕೆಲಸ ಮಾಡಲು ಸಾಧ್ಯವೋ ಆ ಕೆಲಸವನ್ನು ನಿರ್ದಿಷ್ಟವಾದ ರೀತಿಯಲ್ಲಿ ಶಿಸ್ತಿನಿಂದ ಮಾಡುತ್ತಾ ಬಂದಾಗ ಹಣ ಬರುತ್ತದೆ. ಹಣ ಖರ್ಚು ಮಾಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು ಎಂಬುದನ್ನು ಮನಿ ಮ್ಯಾನೇಜ್ಮೆಂಟ್ ಅಂತ ತಿಳ್ಕೊಂಡಿರಬೇಕು. ನನ್ನ ಊಟಕ್ಕಿಷ್ಟು, ನನ್ನ ಮನೆ ಖರ್ಚಿಗಿಷ್ಟು, ನನ್ನ ಆಹಾರಕ್ಕಿಷ್ಟು, ಟೂರ್ ಹೋಗಲಿಷ್ಟು, ನಾನು ಕಷ್ಟ ಬಂದಾಗ ಬಳಸಿಕೊಳ್ಳಲಿಷ್ಟು ಮುಂತಾಗಿ ಹಣವನ್ನು ನಾವು ದುಡಿದ ಹಣವನ್ನು
ಪಾಲು ಮಾಡಿ ಯಾವುದಕ್ಕಿಷ್ಟು ಎಂಬುದನ್ನು ಇಷ್ಟು ಪರ್ಸೆಂಟ್ ಅಂತ ತೆಗೆದಿಟ್ಟು ಅದರಂತೆ ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸುತ್ತಾ ಬರಬೇಕು. ಮಕ್ಕಳ ಶಿಕ್ಷಣಕ್ಕಾಗ್ಬೋದು ಅಥವಾ ಟೂರ್ ಹೋಗೋಕ್ಕಿರ್ಬೋದು, ಅದು ಮನರಂಜನೆಗೆ ಸಂಬಂಧಪಟ್ಟದ್ದು, ಅಥವಾ ನಮ್ಮ ಆ ನೀಡು ಮತ್ತು ನಮಗೆ ನೀಡೇನು ಅಂತ ನಾವು ತಿಳ್ಕೋಬೇಕು. ವಾಂಟ್ಸ್ ಅಲ್ಲ, ನೀಡು ಅಂದರೆ ಊಟ ಬೇಕೇ ಬೇಕು, ಬಟ್ಟೆ ಬೇಕೇ ಬೇಕು, ಔಷಧಿ ಚಿಕಿತ್ಸೆ ಬೇಕೇ ಬೇಕು. ಇಂಥದಕ್ಕಾಗಿ ನಾವು ಖರ್ಚು ಮಾಡಲು ಎಷ್ಟು ಹಣ ಬೇಕು. ಹಾಗೆಯೇ ಮನೆ ಇರಬೇಕು, ಮನೆ ಬಾಡಿಗೆ ಇಷ್ಟು, ಅಥವಾ ಸ್ವಂತ ಮನೆಯ ಕಂತು ಕಟ್ಟಕ್ಕೆ ಇಷ್ಟು ಬೇಕು. ಹೀಗೆ ನಾವು ಒಂದೊಂದನೇ ಲೆಕ್ಕ ಹಾಕಿ ನಮ್ಮ ಹಣವನ್ನು, ವಾಂಟ್ಸ್ ಇದೆ ಟೂರ್ ಹೋಗೋದು, ಸಿನಿಮಾ ನೋಡೋದು, ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಮನರಂಜನೆಗಾಗಿ ಖರ್ಚು ಮಾಡೋದು, ಅದನ್ನು ವಾಂಟ್ಸ್ ಅದಕ್ಕೊಂದಿಷ್ಟು ಎಂಬುದನ್ನಾಗಿ ಖರ್ಚು ಮಾಡಬೇಕು. ಅಂದರೆ ನಾವು ನೀಡ್ಸಿಗೆ ಹೆಚ್ಚಿನ ಪಾಲನ್ನು, ವಾಂಟ್ಸಿಗೆ ಕಡಿಮೆ ಪಾಲನ್ನು ತಿಳಿದಿಡಬೇಕು. ಹಾಗೆ ಉಳಿದಿದ್ದನ್ನು ನಾವು ಉಳಿತಾಯವಾಗಿ ಬಳಸಿಕೊಳ್ಳಬೇಕು. ಯಾಕಂದರೆ ನಮಗೆ ಕಷ್ಟ ಯಾವ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಹಣವನ್ನು ನಾವು ಖರ್ಚು ಮಾಡ್ತಾ ಬಂದಾಗ ಜೀವನದಲ್ಲಿ ಹಣವಂತರಾಗ್ತೇವೆ. ಹಣವನ್ನು ಉಳಿಸಿ ಬೆಳೆಸುವಂತಹ ಶಕ್ತಿ ನಮಗಿರುತ್ತದೆ ಎಂಬ ವಿಚಾರವನ್ನು ನಾವು ತಿಳಿದುಕೊಂಡು ಜೀವನದಲ್ಲಿ ಇಂತಹ ವಿಚಾರಗಳನ್ನು ತಿಳಿದುಕೊಂಡು ಉತ್ಸಾಹ ಮತ್ತು ಅಂದರೆ ನಮ್ಮಲ್ಲಾಗುವ ಪ್ರತಿಭೆಯನ್ನು ನಾವು ಅರಿತುಕೊಳ್ಬೇಕು. ನಮ್ಮಲ್ಲಿರುವ ಶಕ್ತಿಯ ಬಗ್ಗೆ ಅರಿತುಕೊಂಡು ನಮ್ಮಲ್ಲಿರುವಂತಹ ಇದು ಶಿಸ್ತನ್ನು ನಾವು ರೂಢಿಸಿಕೊಂಡಾಗ ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ. ಬೇರೆಯವರ ಮಾತಿಗೆ ಹೆದರಬಾರದು ಎಂಬುದನ್ನು ಗಟ್ಟಿ ಮನಸ್ಸಿನಿಂದ ನಿರ್ಧಾರ ಮಾಡಿಕೊಂಡಾಗ ಮಾತ್ರ ನಾವು ಹಣ ಗಳಿಸಲು ಸಾಧ್ಯ. ಬೇರೆಯವರಿಗೆ ತೊಂದರೆ ಆಗುವಂಥ ಕೆಲಸ ಮಾಡದೆ ನಮ್ಮಿಂದ ಆಗುವಂಥ ಕೆಲಸವನ್ನು ಸೋಮಾರಿ ಅಲ್ಲದೆ ಉತ್ಸಾಹದಿಂದ ಮಾಡುವ. ಬರವಣಿಗೆ ಆದರೆ ಬರವಣಿಗೆನೇ ಬರೀತಾ ಇರಬೇಕು. ಒಂದು ಯೂಟ್ಯೂಬ್ ಮಾಡೋದು ಅದ್ರ ಬಗ್ಗೆನೇ ಮಾಡ್ತಾ ಇರಬೇಕು. ಬೇರೆಯವರು ನನ್ನ ಯೂಟ್ಯೂಬ್ ನೋಡ್ತಾರೋ ಇಲ್ವೋ ಎಂಬಂತಹ ಚಿಂತೆ ಬಿಟ್ಬಿಡಿ. ನೀವು ಮಾಡೋ ಕೆಲಸನ ಮಾಡಿಬಿಡಬೇಕು. ಅಥವಾ ನಾನೊಂದು ಡ್ರೈವರ್ ಆಗ್ತೇನೆ, ಡ್ರೈವರ್ ಆಗಿ ಗಾಡಿ ಓಡಿಸ್ತೇನೆ ಅಂತ ಡ್ರೈವರ್ ಆಗ್ಬೋದು. ಹಾಗೆ ಅಥವಾ ನಾನೊಂದು ಸಣ್ಣ ಅಂಗಡಿಯಿಂದ ಶುರು ಮಾಡಿ ದೊಡ್ಡ ಅಂಗಡಿ ಹೋಗ್ತೀನಿ, ದೊಡ್ಡ ಅಂಗಡಿ ಮಾಡ್ತೇನೆ ಎಂಬ ಗುರಿಯೊಂದಿಗೆ. ಅಥವಾ ನಾನು ಯಾವುದೇ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವ ದಾರಿಯನ್ನು ಹುಡುಕಿಕೊಳ್ಳುವಂತಹ ಜವಾಬ್ದಾರಿ ಪ್ರತಿಯೊಬ್ಬರಲ್ಲಿರುತ್ತೆ. ಅದರಂತೆ ಮಾಡಿದಾಗ ಪ್ರತಿಯೊಬ್ಬರೂ ಹಣವನ್ನು ಗಳಿಸಲು ಸಾಧ್ಯ. ಇಂತಹ ಚಿಹ್ನೆ ಇದ್ದವರು, ಇವತ್ತು ಹೇಳಿದಂತಹ ಚಿಹ್ನೆ ಇದ್ದವರು ಹಣ ಗಳಿಸುವುದರಲ್ಲಿ ಯಾವಾಗಲೂ ಸಾಧ್ಯ ಎಂಬುದನ್ನು ಮರೆಯಬಾರದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮನಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮನಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ಅದನ್ನು ಬಳಸಿಕೊಂಡಾಗ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಅದರಲ್ಲಿ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸಲು ಸಾಧ್ಯ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಬೇಕೆಂದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.